ರಾಜ್ಯ ಕಾಂಗ್ರೆಸ್ ಸಾರಥಿಯಾಗಲು ಸಾಹುಕಾರ್ ಇನ್ನದ ಕಸರತ್ತುಗಳನ್ನು ಮಾಡ್ತಾನೆ ಇದ್ದಾರೆ. ನಾಳೆ ದೆಹಲಿಯತ್ತ ಸತೀಶ್ ಜಾರಕಿಹೊಳಿ ತಮ್ಮ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಗಾದಿಗಾಗಿ ದೆಹಲಿಯತ್ತ ಸತೀಶ್ ಜಾರಕಿಹೊಳಿ ನಾಳೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರ ಮೇಲೆ ಒತ್ತಡವನ್ನು ಹಾಕೋಕೆ ಕೆಪಿಸಿಸಿ ಅಧ್ಯಕ್ಷ ಜೊತೆಗೆ ಪ್ರಬಲ ಖಾತೆಗಾಗಿ ಸತೀಶ್ ಜಾರಕಿಹೊಳಿ ಅವರು ಬೇಡಿಕೆಯನ್ನು ಇಟ್ಟಿದ್ದಾರೆ. ಸಚಿವ ಸ್ಥಾನದ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಲಾಬಿ ನಡೆಸ್ತಾ ಇದ್ದಾರೆ. ಬಟ್ ಇದಕ್ಕೆ ಹೈಕಮಾಂಡ್ ಒಪ್ಪಿಕೊಳ್ಳುವಂತಹ ಸಿಚುವೇಶನ್ ಇಲ್ಲ. ನಾಳೆ ಹೈಕಮಾಂಡ್ ಭೇಟಿಯಾಗಿ ಎರಡು ಸ್ಥಾನಗಳಿಗೆ ಮತ್ತೊಂದಿಷ್ಟು ಒತ್ತಡಗಳನ್ನ ಹಾಕುವಂತಹ ಚಾನ್ಸಸ್ ಇದೆ. ರಾಜ್ಯ ಕಾಂಗ್ರೆಸ್ ಸಾರಥಿ ಆಗೋದಕ್ಕೆ ಇನ್ನಿಲ್ಲದಂತಹ ರಾಜಕೀಯ ಸರ್ಕಸ್ಗಳನ್ನ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾನೆ ಇದ್ದಾರೆ. ಸಿದ್ದರಾಮಯ್ಯರಾದ್ಮೇಲೆ ಅಹಿಂದ ಧ್ವಜವನ್ನ ಯಾರಾದರೂ ಒಬ್ರು ಹಿಡಿಲೇಬೇಕಲ್ವಾ? ನಾನೇ ಹಿಡಿತೀನಿ, ಆದರೆ ಹೈಕಮಾಂಡ್ ನಿರ್ಧಾರ ಏನು ಅನ್ನೋದನ್ನ ನೋಡೋಣ. ಕೆಪಿಸಿಸಿ ಅಧ್ಯಕ್ಷ ಆಗೋಕೆ ನಾನು ರೆಡಿ ಇದ್ದೀನಿ ಅಂತ ಅವರು ಓಪನ್ ಆಗಿ ಹೇಳಿಕೆ ಕೊಟ್ಟಾಗಿದೆ. ಸಚಿವ ಸ್ಥಾನ ಕೈತಪ್ಪೋ ಭೀತಿಯಲ್ಲಿ ಎಂಸಿ ಸುಧಾಕರ್ ಇದ್ದಾರೆ. ಹಾಗಾಗಿ ದೆಹಲಿಯತ್ತ ಹೊರಟಿದ್ದಾರೆ ಎಂಸಿ ಸುಧಾಕರ್. ಸಚಿವ ಸ್ಥಾನ ಮುಂದುವರಿಸಿ ಅಂತ ಕೇಳ್ಕೊಳ್ಳೋಕೆ, ಮನವಿಯನ್ನ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ಗೆ ಮನವಿ ಮಾಡೋದಾಗಿ ಎಂಸಿ ಸುಧಾಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಅವರಿಗೆ ಕ್ಯಾಬಿನೆಟ್ನಿಂದ ಈಗ ಕೈ ಬಿಡುವಂತಹ ಚಾನ್ಸಸ್ ಇದೆ. ಹೈಕಮಾಂಡ್ ನಿರ್ಧಾರ ಏನಿರುತ್ತೆ ಅದಕ್ಕೆ ನಾನು ಓಕೆ ಬದ್ಧ ಅಂತ ಎಂಸಿ ಸುಧಾಕರ್ ಅವರು ಹೇಳಿದ್ದಾರೆ. ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮತ್ತೆ ನನ್ನನ್ನು ಸೇರಿಸಿಕೊಳ್ಳಿ, ಮುಂದುವರಿಸಿ ಅಂತ ಮನವಿಯನ್ನ ಮಾಡಿಕೊಡ್ತೀನಿ. ಯಾವುದೇ ಕಾರಣಕ್ಕೂ ಕ್ಯಾಬಿನೆಟ್ನಿಂದ ಕೈ ಬಿಡೋದು ಬೇಡ, ನನ್ನನ್ನು ಪರಿಗಣಿಸಿ ಅಂತ ಕೇಳಿಕೊಳ್ಳೋಕೆ ನಾನು ಹೋಗ್ತಾ ಇದ್ದೀನಿ ಅಂತ ಎಂಸಿ ಸುಧಾಕರ್ ಹೇಳಿದ್ದಾರೆ. ಇಲ್ಲ, ಈಗ ಗೊತ್ತಿರತಕ್ಕಂಥ ವಿಚಾರನೇ. ಖಂಡಿತ ಈಗ ನಾನು ವರಿಷ್ಠರನ್ನ ಭೇಟಿ ಮಾಡೋಕ್ಕೆ ಹೋಗ್ತಾ ಇರೋದು. ನೋಡೋಣ ಏನಾಗುತ್ತೆ ಸರ್. ಜಿಲ್ಲೆಯಲ್ಲಿ ಸಾಕಷ್ಟು ಚರ್ಚೆ ನಡೀತಿದೆ ಸರ್. ಸುಬ್ಬಾರೆಡ್ಡಿ ಅವರು ಕೊಡ್ತಾರೆ, ಎಂಸಿ ಸುಧಾಕರ್ ಅವರು ಕೊಡಲ್ಲ ಅಂತ ಚರ್ಚೆ ತುಂಬ ನಡೀತಿದೆ ಸರ್. ತೊಂದರೆ ಇಲ್ಲ, ಈಗ ನಮ್ಮ ಪ್ರಯತ್ನ ನಾವು ಮಾಡಬೇಕಾಗತ್ತೆ. ಅಂತಿಮವಾಗಿ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಭದ್ರಾಗಿರ್ತೇವೆ. ಗೊತ್ತಾರೆ ವರಿಷ್ಠ ನೋಡಿ ಭೇಟಿಯಾಗಿ? ಹೌದು, ಖಂಡಿತ. ಇಲ್ಲ, ಈಗ ಗೊತ್ತಿರತಕ್ಕಂಥ ವಿಚಾರನೇ. ಖಂಡಿತ ಈಗ ನಾನು ವರಿಷ್ಠರನ್ನ ಭೇಟಿ ಮಾಡೋಕ್ಕೆ ಹೋಗ್ತಾ ಇರೋದು. ನೋಡೋಣ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಾರ್ತಿಕ್, ಆಗ ಡಿ ಕೆ ಶಿವಕುಮಾರ್ ಅವರು ಸೇಮ್ ಆಗೋ ಕಾರಣಕ್ಕಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಹಜವಾಗಿ ಓಪನ್ ಆಗ್ತಾ ಇದೆ. ಅಲ್ಲಿ ಕೂರೋದಕ್ಕಾಗಿ ಇನ್ನಿಲ್ಲದಂಥ ಕಸರತ್ತುಗಳನ್ನ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾ ಇರುವಂಥದ್ದು ಓಪನ್ ಆಗಿ ಗೊತ್ತಾಗ್ತದೆ. ಆಮೇಲೆ ಅವರು ಹೇಳಿಕೆ ಕೂಡ ಕೊಟ್ಟಿದ್ದಾರೆ ಓಪನ್ ಆಗಿ, ನಾನು ಆ ಬಗ್ಗೆ ಪ್ರಬಲ ಆಕಾಂಕ್ಷಿ, ಕೊಟ್ಟರೆ ನಿಭಾಯಿಸ್ತೀನಿ ಅಂತ. ಇದ್ರ ಜೊತೆಗೆ ಒಂದಿಷ್ಟು ಎರಡು ಹಂತಗಳಲ್ಲಿ ಆಗೋದ್ರಿಂದ ಈ ಕ್ಯಾಬಿನೆಟ್ ರಚನೆ ಈ ನೂತನವಾಗಿ ಆಯ್ಕೆ ಆಗಬೇಕು ಅನ್ನುವಂಥ ಸಂಖ್ಯೆ ಕೂಡ ಜಾಸ್ತಿ ಇದೆ. ಆಮೇಲೆ ಯಾಕೆ ನಮ್ಮನ್ನು ಹೊರಗೆ ಹಾಕ್ಬಿಡ್ತಾರಪ್ಪ ಅನ್ನುವಂಥ ಟೆನ್ಷನ್ನಲ್ಲಿ ಸುಮಾರು ಜನ ಇದ್ದಾರೆ. ಅದರಲ್ಲಿ ಎಂಸಿ ಸುಧಾಕರ್ ಒಬ್ರು ಅಂತ ಅನಿಸ್ತಾ ಇದೆ. ಅರುಣ್, ನಿಯೋಜಿತ ಸಿಎಂ ಡಿ ಕೆ ಶಿವಕುಮಾರ್ ಅವರು ನಾಳೆ ಮೊದಲ ಪಟ್ಟಿಯನ್ನು ಹಿಡಿದು, ಸಚಿವರ ಪಟ್ಟಿಯನ್ನು ಹಿಡಿದು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಮರಳಿ ಸಚಿವ ಸ್ಥಾನವನ್ನು ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಹಲವರು ದೆಹಲಿ ಪ್ರಯಾಣವನ್ನು ಮಾಡ್ತಿದ್ದಾರೆ. ಕೆಪಿಸಿಸಿ ಸ್ಥಾನವನ್ನು ಪಡಿಬೇಕು, ಹಾಗೆ ಅದರ ಜೊತೆಗೆ ಸಚಿವ ಸ್ಥಾನವನ್ನು ಕೂಡ ಪಡೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಪ್ರಯತ್ನ ಮುಂದುವರಿಸಿದ್ದಾರೆ. ಅದರ ಭಾಗವಾಗಿಯೇ ನಾಳೆ ಬೆಳಿಗ್ಗೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಪ್ರಯಾಣವನ್ನು ಕೂಡ ಬೆಳೆಸಲಿಕ್ಕಿದ್ದಾರೆ. ನಿನ್ನೆಯೇ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ನಾಯಕರೊಂದಿಗೆ ಈ ಬಗ್ಗೆ ಮಾತುಕತೆಯನ್ನು ಮಾಡಿದರು. ನನಗೆ ಕೆಪಿಸಿಸಿಯ ಹುದ್ದೆಯ ಜೊತೆಗೆ ಸಚಿವ ಸ್ಥಾನವನ್ನು ಕೂಡ ಕೊಡಬೇಕು ಅನ್ನುವಂಥ ಒಂದು ಪಟ್ಟನ್ನು ಬೇಡಿಕೆಯನ್ನು ಇಟ್ಟಿದ್ದರು. ಆ ಸಂದರ್ಭದಲ್ಲಿ ಕಡ್ಡಿ ತುಂಡದಂತೆ ಹೈಕಮಾಂಡ್ ನಾಯಕರು ಸತೀಶ್ ಜಾರಕಿಹೊಳಿ ಅವರಿಗೆ ಸ್ಪಷ್ಟಪಡಿಸಿದ್ರು, ಯಾವುದೇ ಕಾರಣಕ್ಕೂ ನಿಯಮವನ್ನು ಸಡಿಲಿಕೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಾಂಗ್ರೆಸ್ನಲ್ಲಿ ಈಗಾಗಲೇ ನಿಯಮ ಇದೆ, ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವಂಥದ್ದು. ಅದರ ಅನ್ವಯವಾಗಿ ನಿಮಗೆ ಕೆಪಿಸಿಸಿ ಹುದ್ದೆಯನ್ನು ಕೊಟ್ಟರೆ ಸಚಿವ ಸ್ಥಾನವನ್ನು ನೀವು ತ್ಯಜಿಸಬೇಕಾಗತ್ತೆ, ಅದನ್ನು ಆಸೆಯನ್ನು ಬಿಡಬೇಕಾಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು KC ವೇಣುಗೋಪಾಲ್ ಅವರು ಕೂಡ ಹೇಳಿದರು, ಸುರ್ಜೇವಾಲಾ ಅವರು ಕೂಡ ಹೇಳಿದರು. ಅದರ ಮುಂದುವರೆದ ಭಾಗವಾಗಿ ಅವರು ನಾಳೆ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಎಂಸಿ ಸುಧಾಕರ್ ಅವರು ಕೂಡ ಈಗ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ವರಿಷ್ಠರ ಭೇಟಿಗಾಗಿಯೇ ನಾನು ತೆರಳುತ್ತಾ ಇದ್ದೇನೆ ಅನ್ನುವಂಥದ್ದನ್ನು ಇಲ್ಲಿ ಗೊತ್ತಾಗ್ತಾ ಇದೆ. ಸಚಿವ ಸ್ಥಾನವನ್ನು ಅಥವಾ ಈ ಒಂದು ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಸಚಿವ ಸ್ಥಾನವನ್ನು ನಮಗೆ ಸಿಗದೇ ಇರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಆತಂಕ ಇದ್ದಂತೆ ಕಾಣಿಸ್ತದೆ. ಅದೇ ಒಂದು ಕಾರಣಕ್ಕಾಗಿ ಸಚಿವ ಸ್ಥಾನವನ್ನು ಮರಳಿ ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಎಂಸಿ ಸುಧಾಕರ್ ಮುಂದುವರಿಸಿದ್ದಾರೆ. ಇದೇ ರೀತಿಯಾಗಿ ಹಲವರು ಈ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೂಲಕವಾಗಿರ್ಬೋದು, ಹಾಗೆ ಸುರ್ಜೇವಾಲಾ ಅವರ ಮೂಲಕವಾಗಿಯೂ ಕೂಡ ಪ್ರಯತ್ನಗಳು ನಡೀತಾ ಇದೆ. ಇದರಲ್ಲಿ ಬಹಳ ಪ್ರಮುಖವಾಗಿ
KPCC ಹುದ್ದೆಯನ್ನು ಪಡ್ಕೊಳ್ಳೇಬೇಕು ಅನ್ನೋ ಒಂದು ನಿರ್ಣಯವನ್ನು ಮಾಡಿದಂತೆ ಸತೀಶ್ ಜಾರಕಿಹೊಳಿ ಅವರು ಕಾಣಿಸ್ತಾ ಇದೆ. ಅದೇ ಒಂದು ಕಾರಣಕ್ಕಾಗಿ ಸಚಿವ ಸ್ಥಾನದ ಜೊತೆಗೆ ನಮಗೆ KPCC ಹುದ್ದೆಯನ್ನು ಕೊಡಬೇಕು ಅನ್ನುವಂಥ ಅವರು ಪಟ್ಟನ್ನು ಹಿಡಿದಿದ್ದಾರೆ. ಇದೆಲ್ಲದರ ನಡುವೆ CM ಸಿದ್ದರಾಮಯ್ಯನವರು ಕೂಡ KPCC ಹುದ್ದೆಗೆ ಬೇರೆಯವರ ಹೆಸರನ್ನು ಸೂಚಿಸಿದ್ದಾರೆ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇದೆ. ಈ ಒಂದು ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರು ಈ ಒಂದು ಅಂತಿಮವಾದಂಥ ಒಂದು ಪ್ರಯತ್ನ ಮಾಡೋದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಅವರು ನಿಶ್ಚಯವನ್ನು ಮಾಡಿದ್ದಾರೆ. ನಾಳೆ ಬೆಳಿಗ್ಗೆ 6 ಗಂಟೆಗೆ ಬೆಂಗಳೂರು ಏರ್ಪೋರ್ಟ್ನ ಮೂಲಕವಾಗಿ ಅವರು ದೆಹಲಿಗೆ ತೆರಳ್ತಾರೆ. ದೆಹಲಿಯಲ್ಲಿ KC ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರನ್ನು ಭೇಟಿ ಮಾಡುವಂಥ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸ್ತಾ ಇದೆ. ಅರುಣ್ ಹುಗಾರ್. ಥ್ಯಾಂಕ್ ಯು ಕಾರ್ತಿಕ್. ಡೀಟೇಲ್ಸ್ಗೆ ನಾನು ಸಹ ಸಚಿವ ಸ್ಥಾನದ ಆಕಾಂಕ್ಷಿ, ಮೊದಲ ಬಾರಿ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆಯನ್ನು ಕೊಟ್ಟಿರು. ಡಿಕೆ ಪರ ಸದಾ ಬ್ಯಾಟ್ ಬೀಸಿರುವಂಥದ್ದು ಇಲ್ಲಿವರೆಗೂ ಶಿವಗಂಗಾ ಬಸವರಾಜ್ ಹೈಕಮಾಂಡ್ನಿಂದ ಎಷ್ಟೇ ವಾರ್ನಿಂಗ್ಗಳು ಬಂದರೂ ಕೂಡ ಯಾವುದಕ್ಕೂ ತಲೆ ಕೆಡಿಸಿಕೊಡದೆ ಇವನ್ ಡಿ.ಕೆ. ಶಿವಕುಮಾರ್ ಅವರು ಎಚ್ಚರಿಕೆ ಕೊಟ್ಟರೂ ಕೂಡ ಓಪನ್ ಆಗಿ ಮಾತನಾಡ್ತಾ ಇದ್ರು. ಡಿ.ಕೆ. ಶಿವಕುಮಾರ್ ಅವರಿಗೆ CM ಮಾಡಲೇಬೇಕು, 50-50 ಏನು ಮಾತುಕತೆ ಆಗಿದೆ ಅವ್ರಿಗೆ ಬಿಟ್ಕೊಡ್ಬೇಕು ಅನ್ನುವಂತಹ ಓಪನ್ ಹೇಳಿಕೆಗಳನ್ನು ಕೊಡ್ತಾ ಇದ್ದಂತಹ ಡಿ.ಕೆ. ಶಿವಕುಮಾರ್ ಅವರ ಆಪ್ತ ನಾಯಕ ಶಿವಗಂಗಾ ಬಸವರಾಜ್ ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿದ್ದಾರೆ. ಚನ್ನಗಿರಿಗೆ 30 ವರ್ಷಗಳಿಂದ ಅವಕಾಶ ಸಿಕ್ಕೇ ಇಲ್ಲ. ಸೊ ಹಾಗಾಗಿ ಹೊಸಬರ ಪರ ಹೈಕಮಾಂಡ್ ಒಲವು ತೋರಿಸಬೇಕು, ಹೈಕಮಾಂಡ್ಗೆ ಒಲವಿದೆ ಅಂತ ಹೇಳಿದ್ದಾರೆ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್. ನಮ್ಮ ಪ್ರತಿನಿಧಿ ಕಾರ್ತಿಕ್ ಶಿವಗಂಗಾ ಬಸವರಾಜ್ ಅವರನ್ನು ಮಾತನಾಡಿಸಿದ್ದಾರೆ. ಏನು ಹೇಳಿದ್ರು ಅಂತ ನೋಡೋಣ. ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಶಾಸಕರಾಗಿರುವಂಥ ಶಿವಗಂಗಾ ಬಸವರಾಜ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಡಿ.ಕೆ. ಶಿವಕುಮಾರ್ ಅವರು CM ಆಗಬೇಕು ಅನ್ನುವಂಥ ರೀತಿಯಲ್ಲಿ ಸಾಕಷ್ಟು ಬಾರಿ ಗಟ್ಟಿಯಾಗಿ ಧ್ವನಿಯನ್ನು ಎತ್ತಾ ಇದ್ದೀರಿ. ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು CLP ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಅವ್ರ ಪ್ರಮಾಣ ವಚನಕ್ಕೂ ದಿನಾಂಕ ನಿಗದಿಯಾಗಿದೆ. ಇಂಥ ಸಂದರ್ಭದಲ್ಲಿ ಏನು ಹೇಳ್ತೀರಿ? ಈಗ ತಮಗೆಲ್ಲ ಗೊತ್ತಿದೆ, ನಮ್ಮ ಮುಂಚೆಯಿಂದನೂ ಅವ್ರ ಪರವಾಗಿ ಮಾತಾಡ್ತಾ ಬಂದಿದ್ದೀನಿ. ಜೊತೆಗೆ ಅವ್ರ ಈ ಸಂದರ್ಭದಲ್ಲಿ ಏನು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದೆ ಹೈಕಮಾಂಡ್ಗೂ ಮೊದಲದಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಜೊತೆಗೆ ಅವ್ರಿಗೂ ಶುಭಾಶಯವನ್ನು ಕೋರ್ತೀನಿ. ಸಂಪುಟ ರಚನೆ ಆಗತ್ತೆ, ತಾವು ಆಕಾಂಕ್ಷಿಯ ಹೇಗೆ ಅಂತ? ನೋಡಿ, ನಾನು ಆಕಾಂಕ್ಷಿ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಏನು ನಾವು ಮೊದಲನೇ ಬಾರಿ ಸುಮಾರು 40 ಜನ ಶಾಸಕರು ಗೆದ್ದಿದ್ದೀವಿ. 40 ಜನ ಶಾಸಕರಲ್ಲಿ ಯಾರನ್ನಾರು ಈಗ ಯಾಕೆಂದರೆ ಹೈಕಮಾಂಡ್ ಸಹ ಒಲವಿದೆ ಅಂತ ನಾನು ಕೇಳ್ಪಟ್ಟೆ. 5ರಿಂದ 8 ಜನನ ನೂತನ ಶಾಸಕರಿಗೆ ಒಂದು ಸೆಲೆಕ್ಟ್ ಮಾಡ್ಕೊಂಡ್ರೆ ಪಕ್ಷಕ್ಕೆ ಅನುಕೂಲ ಆಗ್ತದೆ. ಯಾಕೆಂದರೆ ಹಳೆ ಬೇರು ಹೊಸ ಚಿಗುರು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಹೈಕಮಾಂಡ್ ಏನು ತೀರ್ಮಾನ ಮಾಡಿದೆ. ಆ ನಿಟ್ಟಿನಲ್ಲಿ ಇವತ್ತು ಯಾರಿಗಾರು ಕೊಡಲಿ, ಮೊದಲನೇದಾಗಿ ಯಾರಿಗೆ ಕೊಟ್ಟರು ಸಹ ಹೊಸದಾಗಿ ಆಯ್ಕೆಯಾಗಿರೋಂಥ ಶಾಸಕರಿಗೆ ಒಂದು 4-5 ಸ್ಥಾನ ಅವಕಾಶ ಮಾಡಿಕೊಡ್ಲಿ ಅಂತ ಒಂದು ಕಡೆ ಹೇಳ್ತೀನಿ. ಜೊತೆಗೆ ಏನು ಇವತ್ತು ತಾವೇನು ನನ್ನ ಪ್ರಪೋಸಲ್ ಕೇಳ್ತಾ ಇದ್ದೀರಿ, ನಾನು ನನ್ನ ಪ್ರಪೋಸಲ್ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಸುಮಾರು ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದೆ ಪಟೇಲ್ರು JH ಪಟೇಲ್ರು ಮಾಜಿ ಮುಖ್ಯಮಂತ್ರಿಗಳು ಏನಿದ್ರು, ಅವರು ಸ್ಥಾನ ಏನು ಮುಗಿದ ನಂತರ ಇಲ್ಲಿವರೆಗೂ ಸುಮಾರು 25-30 ವರ್ಷ ಯಾವುದೇ ರೀತಿಯ ಚನ್ನಗಿರಿ ವಿಧಾನಸಭಾ ಕ್ಷೇತ್ರಕ್ಕೆ ಅವಕಾಶ ಸಿಕ್ಕಿಲ್ಲ. ಯಾವ ಪಕ್ಷದಿಂದನೂ ಸಿಕ್ಕಿಲ್ಲ, BJPಯಿಂದನೂ ಸಿಕ್ಕಿಲ್ಲ, ಕಾಂಗ್ರೆಸ್ಸಿಂದನೂ ಸಿಕ್ಕಿಲ್ಲ, ಯಾವ ಪಾರ್ಟಿಯಿಂದನೂ ಅವಕಾಶ ಸಿಕ್ಕಿಲ್ಲ. ಆದ ಕಾರಣ ಈ ಒಂದು ಅವಕಾಶದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಸ್ಥಾನ ಏನು ಮೊದಲನೇ ಬಾರಿ ಆಯ್ಕೆ ಆದವರಿಗೆ ಅವಕಾಶ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಆ ನಿಟ್ಟಿನಲ್ಲಿ ಒಂದು ಅವಕಾಶ ಕೊಟ್ಟರೆ ಪಕ್ಷಕ್ಕೂ ಒಂದು ಯುವಕರ ಜೊತೆ ಕೆಲಸ ಮಾಡೋಕ್ಕೆ ಅನುಕೂಲ ಆಗ್ತದೆ. ಜೊತೆಗೆ ನಾನೇನು ಯಾವುದೇ ಜಾತಿಪರ ಜಿಲ್ಲಾವಾರು ಕೇಳ್ತಾ ಇಲ್ಲ, ಒಂದು ವಿಧಾನಸಭಾ ಕ್ಷೇತ್ರವಾರು ಕೇಳ್ತಾ ಇದ್ದೀನಿ. ಅಥವಾ ನಮ್ಮ ಒಂದು ರೈತಪರ ಹಿನ್ನೆಲೆಯಿಂದ ನಾನು ಬಂದಂಥನು, ರೈತಪರ ಸಂಘಟನೆ, ರೈತರ ಪರವಾಗಿ ಸುಮಾರು ದೆಹಲಿ ಎಲ್ಲ ಕಡೆ ನಾನು ಸುಮಾರು ರೈತರು ಕರ್ಕೊಂಡೋಗಿ ಕೇಂದ್ರ ಸರ್ಕಾರದ ಏನು ರೈತ ವಿರೋಧ ನೀತಿ ವಿರುದ್ಧ ಹೋರಾಟ ಮಾಡಿರೋದು ಕೇಂದ್ರದ ಹೈಕಮಾಂಡ್ಗೂ ಗೊತ್ತಿದೆ, ರಾಜ್ಯ ಹೈಕಮಾಂಡ್ಗೂ ಗೊತ್ತಿದೆ. ಆ ನಿಟ್ಟಿನಲ್ಲಿ ನಾನು ಪರಿಗಣಿಸಬೇಕು ಅಂತ ನಾನು ಮನವಿ ಮಾಡ್ತೀನಿ. ಡಿ.ಕೆ. ಶಿವಕುಮಾರ್ ಅವ್ರ ಹತ್ರ ಏನಾದರೂ ನೀವು ಈ ಪ್ರಸ್ತಾವನೆ ಇಟ್ಟಿದ್ದೀರಾ, ನನಗೊಂದು ಅವಕಾಶ ಕೊಡಿ ಅಂತ ಕೇಳಿದ್ದೀರಾ? ನಾನು ಇಲ್ಲಿವರೆಗೂ ಚುನಾವಣೆ ಟಿಕೆಟ್ನೂ ಸಹ ಅವ್ರನ್ನ ನಾನು ಒತ್ತಾಯ ಮಾಡಿ ಕೇಳಿರಲಿಲ್ಲ. ಅವರು ಏನು ನನ್ನ ಸಂಘಟನೆ, ನನ್ನ ಒಂದು ಪಕ್ಷ ಗುರುತಿಸಿ ಇವತ್ತು ಟಿಕೆಟ್ ಕೊಡ್ತು. ನಾನು ಆ ನಿಟ್ಟಿನಲ್ಲಿ ಇವತ್ತು ಆದರೂ ಸಹ ಅವ್ರನ್ನೆಂದೂ ಹೋಗಿ ನನ್ನನ್ನು ಆಯ್ಕೆ ಮಾಡಿ ನನ್ನ ಮಂತ್ರಿ ಮಾಡಿ ಅಂತ ಎಂದೂ ಕೇಳಿಲ್ಲ. ಈಗಲೂ ಸಹ ಅವ್ರನ್ನೇನು ನಾನು ಕೇಳೋದಿಲ್ಲ. ಹೊಸಬ್ರಿಗೆ ಒಂದು ಅವಕಾಶ ಕೊಡಿ ಅನ್ನೋದು ನಾನು ಮನವಿ ಮಾಡ್ತೀನಿ. ಇದಿಷ್ಟು ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಶಾಸಕ ಶಿವಗಂಗಾ ಬಸವರಾಜ್ ಅವರು ಹೇಳ್ತಿರುವಂಥದ್ದು. ನಾನು ಕೂಡ ಸಚಿವ ಆಕಾಂಕ್ಷಿ ಅನ್ನುವಂಥದ್ದನ್ನು ಅವರು ಪ್ರಸ್ತಾಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು.